ಗುತ್ತಿಗೆದಾರರಿಗೆ ನಿಗದಿತ ಸಮಯಕ್ಕೆ ಹಣ ಬಿಡುಗಡೆ ಮಾಡದ ಹಿನ್ನೆಲೆಯಲ್ಲಿ ಮಂಡ್ಯ ಅರಣ್ಯ ಇಲಾಖೆ ಕಚೇರಿಯ ಕಂಪ್ಯೂಟರ್ ಹಾಗೂ ಪೀಠೋಪಕರಣಗಳನ್ನು ಜಪ್ತಿ ಮಾಡಿದ ಘಟನೆ ನಡೆಯಿತು. ನಾವು 2-3 ವರ್ಷದಿಂದ ನಾವು ಕಣ್ಣಲ್ಲಿ ನೀರು ಹಾಕೊಂಡು ಅಲ್ದಿದ್ದೀವಿ. ಕೆಲಸ ಮಾಡಿಬಿಟ್ಟು ಬಾಳ್ಬಿಟ್ಟು ನಾವೆಲ್ಲ ಒಡವೆ ಎಲ್ಲ ಮನೆ ಒಳಗಾಕ್ಬಿಟ್ಟು ಎಲ್ಲ ನಾವೆಲ್ಲ ಜಪ್ತಿ ಬಂದು ನಮಗೆಲ್ಲ ಹರಾಜಾಗಿ ಹೋಗೋ ಯಾರು ಕೇಳ್ತಾರೆ. ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡದ ಹಿನ್ನೆಲೆಯಲ್ಲಿ 4ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯವು ಕಚೇರಿಯ ಚರ ಆಸ್ತಿ ಜಪ್ತಿಗೆ ಆದೇಶ ಹೊರಡಿಸಿತ್ತು. 2022-23ರಲ್ಲಿ ಗುತ್ತಿಗೆದಾರರಾದ ಸುರೇಶ್ ಹಾಗೂ ರಾಜಣ್ಣ ಅವರಿಗೆ ಅರಣ್ಯ ಇಲಾಖೆಯವರು ನೀಡಬೇಕಿದ್ದ ಹಣ ಬಿಡುಗಡೆ ಮಾಡದೆ ಸತಾಯಿಸುತ್ತಿದ್ದರು. ಇದರಿಂದ ಗುತ್ತಿಗೆದಾರರಾದ ಸುರೇಶ್ ಹಾಗೂ ರಾಜಣ್ಣ ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಹೈಕೋರ್ಟ್ ಆರ್ಬಿಟ್ರೇಷನ್ ಮಧ್ಯಸ್ಥಿಕೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಸೂಚಿಸಿತ್ತು. ಆದರೆ ಸಮಸ್ಯೆ ಬಗೆಹರಿಯದ ಕಾರಣ ಮಂಡ್ಯದ 4ನೇ ಜಿಲ್ಲಾ ಸತ್ರ ನ್ಯಾಯಾಲಯ 2025ರ ಸೆಪ್ಟೆಂಬರ್ 23ರಂದು ವಿಚಾರಣೆ ನಡೆಸಿ ಬಡ್ಡಿ ಫೇರಿ ಸುರೇಶ್ ಅವರಿಗೆ 2.51 ಕೋಟಿ ರೂಪಾಯಿ ಹಣ ಪಾವತಿಸುವಂತೆ ಸೂಚಿಸಿತ್ತು. ರಾಜಣ್ಣ ಎಂಬುವವರಿಗೆ 64 ಲಕ್ಷ ರೂಪಾಯಿ ಬಿಡುಗಡೆ ಮಾಡುವಂತೆ ಸೂಚಿಸಿ ಹಣ ಪಾವತಿಗೆ 3 ತಿಂಗಳ ಕಾಲಾವಧಿ ನೀಡಿತ್ತು. ಆದರೂ ಹಣ ಸಂದಾಯವಾಗದ ಕಾರಣ ನ್ಯಾಯಾಲಯವು ಅರಣ್ಯ ಇಲಾಖೆಯ ಚರವಸ್ತುಗಳ ಜಪ್ತಿಗೆ 2026ರ ಜನವರಿ 29ರಂದು ಆದೇಶ ಹೊರಡಿಸಿತ್ತು. ಅದರಂತೆ ನ್ಯಾಯಾಲಯದ ಅಮೀನರು ಅರಣ್ಯ ಇಲಾಖೆ ಕಚೇರಿಗೆ ಆಗಮಿಸಿದಾಗ ಡಿಸಿಎಫ್ ಡಿ ರಘು ಅವರು ಸಂಬಂಧಪಟ್ಟ ಮೇಲಾಧಿಕಾರಿಗಳ ಜೊತೆ ದೂರವಾಣಿ ಮೂಲಕ ಮಾತನಾಡಿದರು. ಇತ್ತ ಕಚೇರಿಯಲ್ಲಿದ್ದ ಕಂಪ್ಯೂಟರ್, ಟೇಬಲ್ಗಳು ಹಾಗೂ ಕುರ್ಚಿಗಳನ್ನು ಲಾರಿಗೆ ತುಂಬಿಸಿಕೊಂಡು ನ್ಯಾಯಾಲಯಕ್ಕೆ ಕೊಂಡೊಯ್ಯಲಾಯಿತು. ಅಧಿಕಾರ ಏಜೆನ್ಸಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಭಾನುವಾರ ಆಗಿದ್ದರಿಂದ ಅದು ಪೆಂಡಿಂಗ್ ಆಯಿತು. ಸೋಮವಾರ ಮಧ್ಯಾಹ್ನದಷ್ಟೊತ್ತಿಗೆ ಗಲಾಟೆ ಆಯಿತು. ಅವಾಗೇನಾಯಿತು, 9 ಲಕ್ಷ ಇವೆಲ್ಲ ಇಟ್ಬಿಡಿ. ಇದೇ ಆಗ್ತದೆ ಕೀಬೋರ್ಡು ಬೇಡ, ಅದೆಲ್ಲ ಬರ್ತಿಲ್ಲ.